ನಮಸ್ಕಾರ ಸ್ನೇಹಿತರೆ, ಫ್ಯಾಕ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀಲಂಕಾ ದ್ವೀಪ ರಾಜ್ಯದಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟು ಇದು 1948ರಲ್ಲಿ ಸ್ವಾತಂತ್ರ್ಯದ ನಂತರ ದೇಶದ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟು. ಇದು ಅಭೂತಪೂರ್ವ ಮಟ್ಟದ ಹಣದುಬ್ಬರಕ್ಕೆ ಕಾರಣವಾಗಿದೆ. ವಿದೇಶಿ ವಿನಿಮಯ ನಿಕ್ಷೇಪಗಳ ಸವಕಳಿ, ವೈದ್ಯಕೀಯ ಸರಬರಾಜುಗಳ ಕೊರತೆ ಮತ್ತು ಮೂಲಭೂತ ಸರಕುಗಳ ಬೆಲೆಗಳಲ್ಲಿ ಹೆಚ್ಚಳ, ಹಣದ ಸೃಷ್ಟಿ, ಸಾವಯವ ಅಥವಾ ಜೈವಿಕ ಕೃಷಿಗೆ ಬದಲಾಗುವ ರಾಷ್ಟ್ರವ್ಯಾಪಿ ನೀತಿ, 2019ರಲ್ಲಿ ಈಸ್ಟರ್ ಬಾಂಬ್ ಸ್ಫೋಟಗಳು ಮತ್ತು ಕೋವಿಡ್-19 ಸಾಂಕ್ರಾಮಿಕದ ಪ್ರಭಾವದಂತಹ ಬಹು ಆಯೋಜಿತ ಅಂಶಗಳಿಂದಾಗಿ ಬಿಕ್ಕಟ್ಟು ಪ್ರಾರಂಭವಾಗಿದೆ ಎಂದು ಹೇಳಲಾಗುತ್ತಿದೆ. ನಂತರದ ಆರ್ಥಿಕ ಸಂಕಷ್ಟಗಳು 2022 ಶ್ರೀಲಂಕಾದ ಪ್ರತಿಭಟನೆಗೆ ಕಾರಣವಾಯಿತು. ಯಾಕೆ ಇದಾಯಿತು, ಕಾರಣಗಳೇನು, ವಿವರವಾಗಿ ತಿಳಿಯೋಣ ಈ ಸಂಚಿಕೆಯಲ್ಲಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಲು ಮರೆಯಬೇಡಿ. ಶ್ರೀಲಂಕಾವನ್ನು ಸಾರ್ವಭೌಮ ಡಿಫಾಲ್ಟ್ಗಾಗಿ ಮೀಸಲಿಡಲಾಗಿದೆ, ಏಕೆಂದರೆ ಮಾರ್ಚ್ 2022ರ ವೇಳೆಗೆ $1.9 ಶತಕೋಟಿ ಉಳಿದ ವಿದೇಶಿ ವಿನಿಮಯ ಮೀಸಲುಗಳು 2022ಕ್ಕೆ ದೇಶದ ವಿದೇಶಿ ಸಾಲದ ಬಾಧ್ಯತೆಯನ್ನ ಪಾವತಿಸಲು ಸಾಕಾಗುವುದಿಲ್ಲ. $4 ಶತಕೋಟಿ ಮರುಪಾವತಿ ಮಾಡಬೇಕಾಗಿದೆ. ಜುಲೈ 2022ರಲ್ಲಿ $1 ಶತಕೋಟಿ ನಷ್ಟು ಅಂತಾರಾಷ್ಟ್ರೀಯ ಸಾರ್ವಭೌಮ ಬಾಂಡ್ ಮರುಪಾವತಿಯನ್ನ ಸರ್ಕಾರವು ಪಾವತಿಸಬೇಕಾಗಿದೆ. ಸ್ಥಳೀಯ ಸಾಲ ಮತ್ತು ವಿದೇಶಿ ಸಾಲ ಎರಡನ್ನ ಒಳಗೊಂಡಂತೆ 2022ರಲ್ಲಿ ಶ್ರೀಲಂಕಾವು ಒಟ್ಟು $8.6 ಶತಕೋಟಿ ಮರುಪಾವತಿಯನ್ನ ಹೊಂದಿದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಏಪ್ರಿಲ್ 2022ರಲ್ಲಿ ಶ್ರೀಲಂಕಾ ಸರ್ಕಾರವು ಡಿಫಾಲ್ಟ್ ಆಗಿದೆ ಎಂದು ಘೋಷಿಸಲಾಯಿತು. ಇದು 1948ರಲ್ಲಿ ಸ್ವಾತಂತ್ರ್ಯದ ನಂತರ ಶ್ರೀಲಂಕಾದ ಇತಿಹಾಸದಲ್ಲೇ ಮೊದಲ ಸಾರ್ವಭೌಮ ಡಿಫಾಲ್ಟ್ ಮತ್ತು ಏಷ್ಯಾ ಪೆಸಿಫಿಕ್ನ ಮೊದಲ ರಾಜ್ಯವಾಗಿದೆ. ಜೂನ್ 2022ರಲ್ಲಿ ಮಾಜಿ ಪ್ರಧಾನಿ ರನಿಲ್ ವಿಕ್ರಮ್ ಸಿಂಗ್ ಅವರು ಸಂಸತ್ತಿನಲ್ಲಿ ಆರ್ಥಿಕತೆಯು ಕುಸಿದಿದೆ ಎಂದು ಹೇಳಿದರು. ಇದರಿಂದಾಗಿ ಅಗತ್ಯ ವಸ್ತುಗಳನ್ನು ಪಾವತಿಸಲು ಸಾಧ್ಯವಾಗುವುದಿಲ್ಲ. ಶ್ರೀಲಂಕಾದ ಸೆಂಟ್ರಲ್ ಬ್ಯಾಂಕ್ನ ಮಾಜಿ ಡೆಪ್ಯೂಟಿ ಗವರ್ನರ್ WA ವಿಜಯವರ್ಧನ್ನ ಪ್ರಕಾರ 2015ರಲ್ಲಿ ದೇಶವು ಆರ್ಥಿಕ ಬಿಕ್ಕಟ್ಟಿಗೆ ಬಹಳ ದೂರವಾಗಿತ್ತು. 2015ರಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರವು ಇದನ್ನ ತಿಳಿದಿತ್ತು ಮತ್ತು ಸಂಸ್ಥೆಯಿಂದ ಎಚ್ಚರಿಕೆ ನೀಡಲಾಗಿತ್ತು. 2015ರಲ್ಲಿ ಆಗಿನ ಪ್ರಧಾನಿ ರನಿಲ್ ವಿಕ್ರಮ್ ಸಿಂಗ್ ಅವರು ಪರಿಸ್ಥಿತಿಯನ್ನ ಪರಿಹರಿಸಲು ಬಲವಾದ ಆರ್ಥಿಕ ನೀತಿಯನ್ನ ಮಂಡಿಸಿದ್ದರು. ಸಮ್ಮಿಶ್ರ ಸರ್ಕಾರವು ಸಂಸತ್ತಿನ ಮೂಲಕ ನೀತಿಯನ್ನ ಮುಂದೂಡಲು ಸಾಧ್ಯವಾಗಲಿಲ್ಲ. ಇದು ಅಂತಿಮವಾಗಿ ಮುಂಬರುವ ತಿಂಗಳುಗಳಲ್ಲಿ ಮತ್ತಷ್ಟು ನೀತಿ ಗೊಂದಲಕ್ಕೆ ಕಾರಣವಾಗುತ್ತದೆ. ಸರ್ಕಾರವು ಆರ್ಥಿಕ ಎಚ್ಚರಿಕೆಗಳು ಮತ್ತು ಉದಯೋನ್ಮುಖ ಅಪಾಯಗಳನ್ನ ಸಮರ್ಪಕವಾಗಿ ಪರಿಹರಿಸಲಿಲ್ಲ. ಸಂವಿಧಾನಿಕ ಸುಧಾರಣೆಗಳು ನಂತರ ಇತರ ಸರ್ಕಾರಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತನ್ನನ್ನು ತಾನೇ ಸೇವಿಸುತ್ತಿದೆ. ರವಿ ಕರುಣಾನಾಯಕ್ ನೇತೃತ್ವದ ಹಣಕಾಸು ಸಚಿವಾಲಯವು ಬಳಸಿದ ಕೆಲವು ಅಭ್ಯಾಸಗಳನ್ನ ಜಾಗತಿಕವಾಗಿ ವಿರೋಧಿಸಲಾಯಿತು. ಚುನಾವಣೆಗೆ ಸಂಬಂಧಿಸಿದ ಆರ್ಥಿಕ ನಿರ್ಧಾರಗಳನ್ನ ತಳ್ಳಿಹಾಕಲಾಯಿತು. ಉದಾಹರಣೆಗೆ ಉಚಿತಗಳ ಅತಿಯಾದ ವಿತರಣೆ. ಇನ್ಸ್ಟಿಟ್ಯೂಟ್ ಆಫ್ ಪಾಲಿಸಿ ಸ್ಟಡೀಸ್ ಆಫ್ ಶ್ರೀಲಂಕಾದ 2014ರ ಆರ್ಥಿಕ ಸ್ಥಿತಿಯ ವರದಿಯು ಬಿಸಿಹಣ, ಚಿಂತೆಗೀಡು ಮಾಡುವ ಎರವಲು ಅಭ್ಯಾಸಗಳು, ತಾತ್ಕಾಲಿಕ ಮತ್ತು ಮೇಲ್ನೋಟದ ತ್ವರಿತ ಪರಿಹಾರಗಳು ಮತ್ತು ಆತಿಥ್ಯ ವಲಯಕ್ಕೆ ವಿದೇಶಿ ನೇರ ಹೂಡಿಕೆಯ ಏಕಸ್ವಾಮ್ಯವನ್ನ ಎತ್ತಿ ತೋರಿಸಿದೆ. 2018ರಲ್ಲಿ ಮತ್ತಷ್ಟು ರಾಜಕೀಯ ಪ್ರಕ್ಷುಬ್ಧತೆಯು ಆರ್ಥಿಕ ದೃಷ್ಟಿಕೋನವನ್ನ ಹದಗೆಡಿಸಿತು. ಆ ಹೊತ್ತಿಗೆ ಸರ್ಕಾರವು ಹಣಕಾಸಿನ ವಿತ್ತೀಯ ಬಲವರ್ಧನೆಗೆ IMF ಬೆಂಬಲಿತ ಕಾರ್ಯಕ್ರಮದ ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನ ಕೈಗೊಂಡಿತು ಮತ್ತು ಹಣದುಬ್ಬರವನ್ನ ಯಶಸ್ವಿಯಾಗಿ ನಿಯಂತ್ರಿಸಿತು. ಈ ಸುಧಾರಣೆಗಳು ಸ್ವಯಂಚಾಲಿತ ಇಂಧನ ಬೆಲೆ ಸೂತ್ರವನ್ನ ಒಳಗೊಂಡಿತ್ತು. ಇದು ಸರಕಾರಿ ಸ್ವಾಮ್ಯದ ಉದ್ಯಮಗಳು ಒಡ್ಡಿದ ಹಣಕಾಸಿನ ಅಪಾಯಗಳನ್ನ ಗಣನೀಯವಾಗಿ ಕಡಿಮೆಗೊಳಿಸಿತು. ಮೌಲ್ಯವರ್ಧಿತ ತೆರಿಗೆ ದರವನ್ನ 11%ದಿಂದ 15%ಕ್ಕೆ ಹೆಚ್ಚಿಸಿತು ಮತ್ತು ವಿನಾಯಿತಿಗಳನ್ನು ತೆಗೆದುಹಾಕುವ ಮೂಲಕ ವ್ಯಾಟ್ ಮೂಲವನ್ನ ವಿಸ್ತರಿಸಿತು. 2019ರ ಚುನಾವಣೆಯ ನಂತರ ಹೊಸ ಸರ್ಕಾರವು ಅನೇಕ ಸುಧಾರಣೆಗಳನ್ನ ರದ್ದುಗೊಳಿಸಿತು. ಖಜಾನೆ ಕಾರ್ಯದರ್ಶಿ ಮತ್ತು ಸರ್ಕಾರದ ಯಾವುದೇ ಸದಸ್ಯರು ಹಣಕಾಸು ಮಂಡಳಿಯ ಸದಸ್ಯರಾಗುವುದನ್ನು ನಿಷೇಧಿಸುವ ಮೂಲಕ ಸೆಂಟ್ರಲ್ ಬ್ಯಾಂಕ್ ಅನ್ನ ರಾಜಕೀಯ ಪ್ರಭಾವದಿಂದ ಸ್ವತಂತ್ರಗೊಳಿಸಲು 2019ರ ಸೆಂಟ್ರಲ್ ಬ್ಯಾಂಕ್ ಮಸೂದೆಯನ್ನ ಕಳೆದ ಆಡಳಿತವು ರಚಿಸಿದೆ. ಸೆಂಟ್ರಲ್ ಬ್ಯಾಂಕ್ ಯಾವುದೇ ಸರಕಾರಿ ಸ್ವಾಮ್ಯದ ಘಟಕದಿಂದ ಅಥವಾ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಯಾವುದೇ ಸಾರ್ವಜನಿಕ ಘಟಕದಿಂದ ಸರ್ಕಾರದಿಂದ ನೀಡಲಾದ ಭದ್ರತೆಯನ್ನ ಖರೀದಿಸುವುದಿಲ್ಲ ಎಂದು ಬಿಲ್ ಹೇಳುವಂತೆ ಹಣದ ಮುದ್ರಣವನ್ನು ಸಹ ನಿಷೇಧಿಸಲಾಯಿತು. ನಂತರ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಡಾಕ್ಟರ್ ಇಂದ್ರಜಿತ್ ಕುಮಾರಸ್ವಾಮಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮಸ್ಯೆಗಳು, ಹೆಚ್ಚಿದ ಹಣದುಬ್ಬರ ಮತ್ತು ಆಸ್ತಿ ಗುಳ್ಳೆಗಳು ನಿಷೇಧಕ್ಕೆ ಕಾರಣಗಳಾಗಿವೆ.
ಶ್ರೀಲಂಕಾದ ಪೊದುಜನ ಪೆರಮುನ ಪಕ್ಷವು ಸ್ವಾತಂತ್ರ್ಯ ಸೆಂಟ್ರಲ್ ಬ್ಯಾಂಕ್ ಅನ್ನ ವಿರೋಧಿಸಿತು ಮತ್ತು ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮಸೂದೆಯನ್ನ ತಿರಸ್ಕರಿಸಿತು. ಅನೇಕ ತಜ್ಞರು ಲೆಬನಾನ್ನ ಆರ್ಥಿಕ ಪರಿಸ್ಥಿತಿಯನ್ನ ಶ್ರೀಲಂಕಾದೊಂದಿಗೆ ಹೋಲಿಸುತ್ತಿದ್ದಾರೆ ಮತ್ತು ಶ್ರೀಲಂಕಾ ಕೂಡ ತನ್ನ ಸಾರ್ವಭೌಮ ಬಾಂಡ್ಗಳಲ್ಲಿ ಡಿಫಾಲ್ಟ್ ಮಾಡುವ ಹಾದಿಯಲ್ಲಿದೆ ಎಂದು ಎಚ್ಚರಿಸಿದ್ದಾರೆ. ಎರಡೂ ರಾಷ್ಟ್ರಗಳು ಒಂದೇ ರೀತಿಯ ಸಮಸ್ಯೆಗಳನ್ನ ಹೊಂದಿದ್ದವು. ಅಂತರ್ಯುದ್ಧಗಳ ಅಂತ್ಯದ ನಂತರ ಅವರ ಸತತ ಸರ್ಕಾರಗಳು ಸಮರ್ಥನೀಯ ಸಾಲಗಳನ್ನ ಪೇರಿಸಿದ ನಂತರ ಸಂಭಾವಿಸುವ ಆಳವಾದ ಆರ್ಥಿಕ ಬಿಕ್ಕಟ್ಟುಗಳು ಸೇರಿದಂತೆ ಎಲ್ಲವನ್ನ ವಿವರಿಸಲಾಗಿದೆ. ಸಾಲದ ಬಲೆ. ಚೀನಾದ ವಿದೇಶಾಂಗ ನೀತಿಯ ವಿಮರ್ಶಕರು ಹಂಬಂಟೋಟ ಅಂತಾರಾಷ್ಟ್ರೀಯ ಬಂದರು ಮತ್ತು ಮಟ್ಟಾಲ ರಾಜಪಕ್ಷೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ಮಿಸಲು ಚೀನಾದ ಎಕ್ಸಿಮ್ ಬ್ಯಾಂಕ್ ಶ್ರೀಲಂಕಾಕ್ಕೆ ನೀಡಿದ ಸಾಲಗಳು ಲಾಭದಾಯಕವಲ್ಲದ ಬಿಳಿ ಆನೆಗಳಾಗಿ ಹೊರಹೊಮ್ಮಿದವು. ಸಾಲದ ಬಲೆಯ ರಾಜತಾಂತ್ರಿಕತೆಯ ಉದಾಹರಣೆಗಳಾಗಿವೆ ಎಂದು ವಾದಿಸುತ್ತಾರೆ. 2007ರಲ್ಲಿ ಚೀನಾ ಹರ್ಬಲ್ ಇಂಜಿನಿಯರಿಂಗ್ ಕಂಪನಿ ಮತ್ತು ಸಿನೋ ಹೈಡ್ರೋ ಕಾರ್ಪೊರೇಷನ್ಗಳನ್ನ $361 ಮಿಲಿಯನ್ ಬಂದರು ನಿರ್ಮಿಸಲು ಸರಕಾರಿ ಸ್ವಾಮ್ಯದ ಚೀನಿ ಸಂಸ್ಥೆಗಳನ್ನ ನೇಮಿಸಲಾಯಿತು. ಎಕ್ಸಿಮ್ 6.3% ವಾರ್ಷಿಕ ಬಡ್ಡಿ ದರದಲ್ಲಿ ಯೋಜನೆಯ 85% ಹಣವನ್ನ ನೀಡಿತು. ಯೋಜನೆಯು ಹಣವನ್ನ ಕಳೆದುಕೊಳ್ಳಲು ಪ್ರಾರಂಭಿಸಿದ ನಂತರ ಶ್ರೀಲಂಕಾದ ಸಾಲ ಸೇವಾ ಹೊರೆಯು ಹೆಚ್ಚಾಯಿತು. ಸರ್ಕಾರವು ಯೋಜನೆಯನ್ನ ಸರಕಾರಿ ಸ್ವಾಮ್ಯದ ಚೀನಾ ಮರ್ಚೆಂಟ್ ಪೋರ್ಟ್ಗೆ 99 ವರ್ಷಗಳು ಗುತ್ತಿಗೆಗೆ ನಗದು ನೀಡಲು ನಿರ್ಧರಿಸಿತು. ಚೀನಿ ಕಂಪನಿಗೆ $1.12 ಶತಕೋಟಿ ಗುತ್ತಿಗೆಯನ್ನ ಶ್ರೀಲಂಕಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಿಕೊಂಡಿದೆ. ಇದು ಯುನೈಟೆಡ್ ಸ್ಟೇಟ್ಸ್, ಜಪಾನ್ಗಳಲ್ಲಿ ಕಳವಳವನ್ನ ಉಂಟು ಮಾಡಿತು ಮತ್ತು ಈ ಬಂದರನ್ನ ದೇಶದ ಭೌಗೋಳಿಕ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ಹೊಂದಲು ಚೀನಾದ ನೌಕಾನೆಲೆಯಾಗಿ ಬಳಸಬಹುದೆಂದು ಭಾರತ ಮತ್ತು ಚೀನಾ ಸರ್ಕಾರವು ಯೋಜನೆಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಸಾಲಬಲೆ ರಾಜತಾಂತ್ರಿಕ ಸಿದ್ಧಾಂತದ ವಿಮರ್ಶಕರು ಹಂಬಂಟೋಟ ಬಂದರು ಯೋಜನೆಯನ್ನ ಬೀಜಿಂಗ್ಗಿಂತ ಶ್ರೀಲಂಕಾದ ಅಧ್ಯಕ್ಷರು ಪ್ರಸ್ತಾಪಿಸಿದ್ದಾರೆ ಮತ್ತು ಅದನ್ನ ಚೀನಾದ ಕಂಪನಿಗೆ ಗುತ್ತಿಗೆ ನೀಡಿದ್ದರು. ಚೀನಾದ ನೌಕಾಪಡೆಯ ಹಡಗುಗಳು ಶ್ರೀಲಂಕಾದ ಬಂದರನ್ನ ಬಳಸಲು ಅನುಮತಿಸುವುದಿಲ್ಲ. ಸಾಲವು ಆಸ್ತಿಯ ಸಾಲದ ವಿನಿಮಯವಾಗಿರಲಿಲ್ಲ ಮತ್ತು ಶ್ರೀಲಂಕಾ ಇನ್ನೂ ಸಾಲವನ್ನ ಮರುಪಾವತಿಸಬೇಕಾಗಿದೆ. $1.1 ಶತಕೋಟಿ ಗುತ್ತಿಗೆಯನ್ನ ಶ್ರೀಲಂಕಾ ಇತರ ಸಾಲಗಾರರಿಗೆ ಸಾಲವನ್ನ ಪಾವತಿಸಲು ಮತ್ತು ವಿದೇಶಿ ಮೀಸಲುಗಳನ್ನು ಹೆಚ್ಚಿಸಲು ಬಳಸಿಕೊಂಡಿತು. ಮಹಿಂದ ರಾಜಪಕ್ಷೆ ಅವರ ಅಧ್ಯಕ್ಷತೆಯಲ್ಲಿ ಚೀನಾ ಗಣನೀಯ ರಾಜತಾಂತ್ರಿಕ ಹತೋಟಿಯನ್ನ ಪಡೆದುಕೊಂಡಿದೆ ಮತ್ತು ಶ್ರೀಲಂಕಾದಲ್ಲಿ ತನ್ನ ಹೆಜ್ಜೆ ಗುರುತನ್ನ ವಿಸ್ತರಿಸಿದೆ ಎಂದು ಬ್ರಹ್ಮಚಲ್ಲಾನಿ ಗಮನಿಸಿದರು. ಹೊಸ ಸರ್ಕಾರವು ಅಧಿಕಾರ ವಹಿಸಿಕೊಂಡಾಗ ಶ್ರೀಲಂಕಾ ಡಿಫಾಲ್ಟ್ ಅಂಚಿನಲ್ಲಿತ್ತು ಮತ್ತು ಹೊಸ ಸರ್ಕಾರಕ್ಕೆ ಮತ್ತೆ ತಿರುಗಿ ಚೀನಾವನ್ನ ಅಪ್ಪಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಹಂಬಂತೋಟ ಬಂದರನ್ನ ಚೀನಾಕ್ಕೆ ದೀರ್ಘಾವಧಿಯ ಮೌಲ್ಯದೊಂದಿಗೆ ಅಲ್ಪಾವಧಿಯ ವಾಣಿಜ್ಯ ಕಾರ್ಯಸಾಧ್ಯತೆಯ ಕೊರತೆ ಇದ್ದರೂ ಸಹ ಆಯಾ ಕಟ್ಟಿನ ಪ್ರಮುಖ ನೈಸರ್ಗಿಕ ಆಸ್ತಿ ಎಂದು ಚಿಲ್ಲಾನಿ ವಿವರಿಸಿದ್ದಾರೆ. ಅವರು ಚೀನಾ ಸಾಲಗಾರನ ಕ್ರೆಡಿಟ್ ಅರ್ಹತೆಯನ್ನ ಮೌಲ್ಯಮಾಪನ ಮಾಡುವುದಿಲ್ಲ ಮತ್ತು ಸಾಲವನ್ನ ಸಾಲಗಾರರನ್ನ ಸಾಲದ ಸಂಕಷ್ಟಕ್ಕೆ ಸಿಲುಕಿಸಿದರೂ ಸಹ ಸಾಲ ನೀಡಲಾಗುತ್ತದೆ ಎಂದು ಹೇಳಿದರು. ಶ್ರೀಲಂಕಾದ ಸಾಲದ ಹೊರೆ $51 ಶತಕೋಟಿ ಎಂದು ನಂತರ ತಿಳಿದು ಬಂದಿದೆ. ಪ್ರಸ್ತುತ ಶ್ರೀಲಂಕಾದ ಪ್ರಧಾನಮಂತ್ರಿ ಮಹಿಂದ ರಾಜಪಕ್ಷೆಯವರು ಚೀನಾದೊಂದಿಗಿನ ದೇಶದ ಸಂಬಂಧವನ್ನ ಸಮರ್ಥಿಸಿಕೊಂಡರು ಮತ್ತು ದೇಶದ ಸಾಲಬಲೆ ಚಿತ್ರಣವನ್ನ ತಿರಸ್ಕರಿಸಿದರು. ಚೀನಾ ಅನೇಕ ಮೂಲಸೌಕರ್ಯ ಯೋಜನೆಗಳಿಗೆ ಸಂಘರ್ಷದ ನಂತರದ ಬೆಳವಣಿಗೆಯ ಸಮಯದಲ್ಲಿ ರಿಯಾಯಿತಿ ಸಾಲಗಳನ್ನು ಒದಗಿಸಿದೆ. ಹಂಬಂತೋಟ ಬಂದರಿಗೆ ಸಂಬಂಧಿಸಿದಂತೆ ಹಂಬಂತೋಟ ಬಂದರು ಸಾಲದ ಬಲೆಯಲ್ಲ ಎಂದು ಸೇರಿಸಿದರು. ಯೋಜನೆಯ ಸಾಲಗಳನ್ನು ಪಾವತಿಸಲು ವಿಫಲವಾದ ಕಾರಣ ಚೀನಾದ ಕಂಪನಿಯೊಂದಿಗೆ ಶ್ರೀಲಂಕಾವನ್ನ 99 ವರ್ಷಗಳ ಗುತ್ತಿಗೆಗೆ ಪ್ರವೇಶಿಸಲು ಒತ್ತಾಯಿಸಲಾಯಿತು ಎನ್ನುವ ಅಭಿಪ್ರಾಯವನ್ನ ರಾಜಪಕ್ಸೆ ತಳ್ಳಿಹಾಕಿದರು. ಯೋಜನೆಯು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗಿದೆ ಮತ್ತು ಶ್ರೀಲಂಕಾದ ಒಟ್ಟಾರೆ ಬಂದರು ಮೂಲಸೌಕರ್ಯವನ್ನ ಪರಿವರ್ತಿಸುತ್ತಿದೆ ಎಂದು ಹೇಳಿದರು. ದೇಶದ ಪ್ರವಾಸೋದ್ಯಮ ಕ್ಷೇತ್ರವು ಶ್ರೀಲಂಕಾದ ಜಿಡಿಪಿಯ 10ನೇ 1 ಭಾಗವನ್ನ ಪ್ರತಿನಿಧಿಸುತ್ತದೆ. 2019ರ ಈಸ್ಟರ್ ಬಾಂಬ್ ದಾಳಿಯಿಂದ ಈ ವಲಯವು ಋಣಾತ್ಮಕ ಪರಿಣಾಮ ಬೀರಿತ್ತು ಮತ್ತು ಕೋವಿಡ್-19 ಸಾಂಕ್ರಾಮಿಕವು ಚೇತರಿಸಿಕೊಳ್ಳುವುದನ್ನು ತಡೆಯಿತು. ಪ್ರವಾಸೋದ್ಯಮವು ಶ್ರೀಲಂಕಾಕ್ಕೆ $4.4 ಶತಕೋಟಿ ಗಳಿಸಿತು ಮತ್ತು 2018ರಲ್ಲಿ ಜಿಡಿಪಿಗೆ 5.6% ಕೊಡುಗೆಯನ್ನ ನೀಡಿತು. ಆದರೆ ಇದು 2020ರಲ್ಲಿ ಕೇವಲ 0.8% ಇಳಿಯಿತು. ಏಪ್ರಿಲ್ 2021ರಲ್ಲಿ ವಿಫಲವಾದ ಭವಿಷ್ಯದಲ್ಲಿ ವಿಶ್ವ ಬ್ಯಾಂಕ್ ಹೀಗೆ ಹೇಳಿದೆ: ಭಾರಿ ಟೋಲ್ ಹೊರತಾಗಿಯೂ ಶ್ರೀಲಂಕಾದ ಆರ್ಥಿಕತೆ ಮತ್ತು ಅದರ ಜನರ ಜೀವನದ ಮೇಲೆ ಕೋವಿಡ್-19 ಸಾಂಕ್ರಾಮಿಕ ಆರ್ಥಿಕತೆಯು 2021ರಲ್ಲಿ ಚೇತರಿಸಿಕೊಳ್ಳುತ್ತದೆ, ಆದರೂ ಸವಾಲುಗಳು ಉಳಿದಿವೆ. ಕೃಷಿ ಬಿಕ್ಕಟ್ಟು.
2022 ಆಹಾರ ಬಿಕ್ಕಟ್ಟುಗಳು. ಶ್ರೀಲಂಕಾವು ಬಾಸ್ಮತಿಯಂತಹ ವಿಶೇಷ ಅಕ್ಕಿಗೆ ಸೀಮಿತವಾದ ಆಮದುಗಳೊಂದಿಗೆ ಅಕ್ಕಿ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ. ಏಪ್ರಿಲ್ 2021ರಲ್ಲಿ ಅಧ್ಯಕ್ಷ ಗೋಟಾಬಯ ರಾಜಪಕ್ಸೆ ಶ್ರೀಲಂಕಾ ಸಾವಯವ ಕೃಷಿಗೆ ಮಾತ್ರ ಅವಕಾಶ ನೀಡುತ್ತದೆ, ಅಜೈವಿಕ ರಸಗೊಬ್ಬರಗಳು ಮತ್ತು ಕೃಷಿ ರಾಸಾಯನಿಕ ಆಧಾರಿತ ರಸಗೊಬ್ಬರಗಳನ್ನು ನಿಷೇಧಿಸಲಾಗುತ್ತದೆ ಎಂದು ಘೋಷಿಸಿದ್ದರು. ರಸಗೊಬ್ಬರದ ನಿಷೇಧದ ಪರಿಣಾಮವಾಗಿ ಚಹಾ ಉತ್ಪಾದನೆಯಲ್ಲಿ ಕುಸಿತವು ಸುಮಾರು $425 ಮಿಲಿಯನ್ ಆರ್ಥಿಕ ನಷ್ಟಕ್ಕೆ ಕಾರಣವಾಯಿತು ಮತ್ತು ಮೊದಲ 6 ತಿಂಗಳೊಳಗೆ ಅಕ್ಕಿ ಉತ್ಪಾದನೆಯಲ್ಲಿ 20% ಕುಸಿತವನ್ನ ಸೃಷ್ಟಿಸಿತು. ಚಹಾ ಉದ್ಯಮದಲ್ಲಿನ ಪರಿಸ್ಥಿತಿಯನ್ನ ನಿರ್ಣಾಯಕ ಎಂದು ವಿವರಿಸಲಾಗಿದೆ. ಸಾವಯವ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿಯನ್ನ 10 ಪಟ್ಟು ಹೆಚ್ಚು ದುಬಾರಿ ಎಂದು ವಿವರಿಸಲಾಗಿದೆ ಮತ್ತು ರೈತರು ಅರ್ಧದಷ್ಟು ಇಳುವರಿಯನ್ನ ಉತ್ಪಾದಿಸುತ್ತಿದ್ದಾರೆ. ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ವ್ಯಾಪಾರದ ನಿಷೇಧವು ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಉಂಟು ಮಾಡಿತು, ಏಕೆಂದರೆ ಜನಸಂಖ್ಯೆಯು ಆದಾಯವಿಲ್ಲದೆ ಮತ್ತು ಆಹಾರವಿಲ್ಲದೆ ಉಳಿಯಲು ನಿರೀಕ್ಷಿಸುತ್ತದೆ. ನವೆಂಬರ್ 2021ರಲ್ಲಿ ಆಹಾರದ ಬೆಲೆಗಳು ಮತ್ತು ಯೋಜನೆಯ ವಿರುದ್ಧ ವಾರಗಳ ಪ್ರತಿಭಟನೆಗಳ ನಂತರ ಶ್ರೀಲಂಕಾ ವಿಶ್ವದ ಮೊದಲ ಸಾವಯವ ಕೃಷಿ ರಾಷ್ಟ್ರವಾಗಲು ತನ್ನ ಯೋಜನೆಯನ್ನ ಕೈಬಿಟ್ಟಿತು. ಸರ್ಕಾರವು ಕೆಲವು ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿತು, ಆದರೆ ಯೂರಿಯಾವನ್ನ ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಶ್ರೀಲಂಕಾ ಶಾಂತಿಕಾಲದ ಅಗತ್ಯ ವಸ್ತುಗಳ ಪಡಿತರವನ್ನ ಪರಿಚಯಿಸಲು ಪ್ರಯತ್ನಿಸುತ್ತಿದೆ. 29 ಮೇ 2022ರಂದು ಸರ್ಕಾರವು ಎಲ ಹಂಗಾಮಿನ ಕೃಷಿಯು ಗರಿಷ್ಠ ಕೊಯ್ಲಿನ 50% ಮುನ್ಸೂಚನೆಯೊಂದಿಗೆ ವಿಫಲಗೊಳ್ಳುತ್ತದೆ ಮತ್ತು ಋತುವನ್ನು ಉಳಿಸಲು ಸರ್ಕಾರವು ರಸಗೊಬ್ಬರವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಆದರೆ ದೇಶದಲ್ಲಿ ಅಕ್ಕಿ ದಾಸ್ತಾನು ಸೆಪ್ಟೆಂಬರ್ವರೆಗೆ ಮಾತ್ರ ಸಾಕಾಗುತ್ತದೆ. ರಷ್ಯಾ-ಯುಕ್ರೇನ್ ಯುದ್ಧ. ರಷ್ಯಾ-ಉಕ್ರೇನ್ ಯುದ್ಧದಿಂದಾಗಿ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಉದ್ವಿಗ್ನ ಪರಿಸ್ಥಿತಿಯ ಪರಿಣಾಮಗಳನ್ನು ಶ್ರೀಲಂಕಾ ಈಗಾಗಲೇ ಮಂದಗತಿಯ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಅನುಭವಿಸಲಾಗಿದೆ. 2022ರ ಉಕ್ರೇನ್ ರಷ್ಯಾದ ಆಕ್ರಮಣವು ದೇಶದ ಆರ್ಥಿಕ ವಿಪತ್ತನ್ನು ಇನ್ನಷ್ಟು ಉಲ್ಬಣಗೊಳಿಸಿದೆ, ಏಕೆಂದರೆ ರಷ್ಯಾ ಚಹಾ ರಫ್ತಿನಲ್ಲಿ ಶ್ರೀಲಂಕಾಕ್ಕೆ 2ನೇ ಅತಿ ದೊಡ್ಡ ಮಾರುಕಟ್ಟೆ ಮತ್ತು ಶ್ರೀಲಂಕಾದ ಪ್ರವಾಸೋದ್ಯಮ ಕ್ಷೇತ್ರವು ಈ 2 ರಾಷ್ಟ್ರಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ, ಏಕೆಂದರೆ ಹೆಚ್ಚಿನ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ರಷ್ಯಾ ಮತ್ತು ಯುಕ್ರೇನ್ನಿಂದ. ಇದರ ಪರಿಣಾಮವಾಗಿ ಯುಕ್ರೇನ್ನ ಬಿಕ್ಕಟ್ಟು ಶ್ರೀಲಂಕಾದ ಆರ್ಥಿಕ ಚೇತರಿಕೆಯ ಹಾದಿಯನ್ನ ಸ್ಥಗಿತಗೊಳಿಸಿದೆ ಮತ್ತು ಚಹಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರ ಎರಡಕ್ಕೂ ತೀವ್ರ ಹೊಡೆತ ಬಿದ್ದಿದೆ. 2021ರಲ್ಲಿ ಶ್ರೀಲಂಕಾ ಸರ್ಕಾರವು 73 ವರ್ಷಗಳಲ್ಲಿ ದೇಶದಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟನ್ನ ಅಧಿಕೃತವಾಗಿ ಘೋಷಿಸಿತು. ಆಗಸ್ಟ್ 2021ರಲ್ಲಿ ಆಹಾರ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಯಿತು. ಶ್ರೀಲಂಕಾದ ಇಂಧನ ಸಚಿವ ಉದಯ್ ಗುಮ್ಮನ್ಪಿಯಾ ಅವರು ಬಿಕ್ಕಟ್ಟು ಆರ್ಥಿಕ ಅನಾಹುತಕ್ಕೆ ಕಾರಣವಾಗಬಹುದು ಎಂದು ಒಪ್ಪಿಕೊಂಡರು. ಏಪ್ರಿಲ್ 2022ರ ಆರಂಭದಲ್ಲಿ ಶ್ರೀಲಂಕಾದ ಸೆಂಟ್ರಲ್ ಬ್ಯಾಂಕ್ನ ಗವರ್ನರ್ ಅಜಿತ್ ನಿವಾಡ್ ಕ್ಯಾಬ್ರಲ್ ಅವರನ್ನ ನಂದಲಾಲ್ ವೀರ್ ಸಿಂಗ್ ಅವರಿಂದ ಬದಲಾಯಿಸಲಾಯಿತು. ಏಪ್ರಿಲ್ 5ರಂದು ಸಂಸತ್ತಿನ 41 ಸದಸ್ಯರು ಆಡಳಿತ ಸಮ್ಮಿಶ್ರವನ್ನ ತೊರೆದರು ಮತ್ತು ಸಂಸತ್ತಿನಲ್ಲಿ ಬಹುಮತವನ್ನ ಕಳೆದುಕೊಂಡರು. ಇದೆಲ್ಲದರ ಪರಿಣಾಮವಾಗಿ ವಿದ್ಯುತ್ ಮತ್ತು ಇಂಧನ ಕೊರತೆ, ಹಣದುಬ್ಬರ, ಶಿಕ್ಷಣ, ಆರೋಗ್ಯ ಮತ್ತು ವೈದ್ಯಕೀಯ ಸೇವೆ, ಪ್ರವಾಸೋದ್ಯಮ, ಮನೋರಂಜನೆ, ಕ್ರೀಡೆ, ವಿದೇಶಿ ರಫ್ತು ಮತ್ತು ಆಮದು ಎಲ್ಲದರ ದರವು ತುಟ್ಟಿಯಾಯಿತು. ಸರ್ಕಾರದ ವಿರುದ್ಧ ಜನ ತಿರುಗಿಬಿದ್ದರು. ಇವಿಷ್ಟು ಸ್ನೇಹಿತರೆ ಶ್ರೀಲಂಕಾದ ಅಧಪತನಕ್ಕೆ ಕಾರಣವಾಯಿತು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಕ್ಕಾಗಿ, ದೇಶ ವಿದೇಶಗಳ ನೈಜ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.